ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಒಬ್ಬ ರಿಸರ್ಚರು ಒಂದು ಹೊಸ ಬ್ಯಾಟ್ರಿ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದಾರೆ. ಈ ಒಂದು ಟೆಕ್ನಾಲಜಿ ಏನಪ್ಪ ಅಂತ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ನ ಬರೀ ಒಂದೇ ಒಂದು ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡುತ್ತಂತೆ. ಎಲೆಕ್ಟ್ರಿಕ್ ಕಾರುಗಳನ್ನು ಬೈಕುಗಳನ್ನು ಬರೀ 10 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡುತ್ತಂತೆ. ಈ ಎಲೆಕ್ಟ್ರಿಕ್ ಕಾರು ಮತ್ತು ಬೈಕಿಂದು ಡ್ರಾಬ್ಯಾಕ್ ಏನಪ್ಪ ಅಂತ ಅಂದರೆ ಚಾರ್ಜ್ ಮಾಡೋದಕ್ಕೆ ಗಂಟೆಗಟ್ಟಲೆ ಟೈಮ್ ತೊಗೊಳುತ್ತೆ. ಇನ್ ಕೇಸ್ ಈ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಯಿತು ಅಂದರೆ ಸಕ್ಸಸ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕಾರ್ಗಳನ್ನು ಬರೀ 10 ನಿಮಿಷಕ್ಕೆ ಚಾರ್ಜ್ ಮಾಡ್ಕೊಂಡು ನಾವು ಆರಾಮಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಪೆಟ್ರೋಲ್ ಗಾಡಿಗಳದ್ದು ಅದೇ ಅಡ್ವಾಂಟೇಜು ಆಯಿತಾ, ರೇಟ್ ಜಾಸ್ತಿ ಪೆಟ್ರೋಲ್ ಡೀಸೆಲ್ಗೆ, ಬಟ್ ನಾವು ಪೆಟ್ರೋಲ್ ಬಂಕ್ ಹೋದ ತಕ್ಷಣ 1 ನಿಮಿಷದಲ್ಲಿ ಫಿಲ್ ಮಾಡಿಕೊಡೋದನ್ನು ಆರಾಮಾಗಿ ಹೋಗ್ಬೋದು. ಬಟ್ ಎಲೆಕ್ಟ್ರಿಕ್ ಕಾರ್ಗಳದ್ದು ಹಂಗಲ್ಲ, ವೆಯ್ಟ್ ಮಾಡಬೇಕು, ಗಂಟೆಗಟ್ಟಲೆ ಚಾರ್ಜ್ ಹಾಕಿ ವೆಯ್ಟ್ ಮಾಡಬೇಕು. ಅದೊಂದು ಡ್ರಾಬ್ಯಾಕು. ಇದು ಸಕ್ಸಸ್ ಆಯಿತು ಅಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಎಲೆಕ್ಟ್ರಿಕ್ ಗಾಡಿಗಳ ಸೇಲ್ಸು ಸ್ವಲ್ಪ ಜಾಸ್ತಿ ಆದರೂ ಆಗಬಹುದೇನೋ. ಒಟ್ಟಿಗೆ ಟೆಕ್ನಾಲಜಿ ಚೆನ್ನಾಗಿದೆ, ಬಟ್ ಇಂಪ್ಲಿಮೆಂಟ್ ಆಗಬೇಕು, ಅದೇ ಕಷ್ಟ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದವ್ರು ಏನೋ ಡಯಾಬಿಟಿಸಿಗೆ ಕ್ಯೂರನ್ನು ಕಂಡುಹಿಡಿದಿರಂತೆ. ಸೆಲ್ ಥೆರಪಿ ಮುಖಾಂತರ ಈ ಒಂದು ಡಯಾಬಿಟಿಸನ್ನು ಕ್ಯೂರ್ ಮಾಡ್ತಾರಂತೆ. ಮೊದಲೇ ನಮ್ಮ ದೇಶ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರೀತಾರೆ. ಅತಿ ಹೆಚ್ಚು ಜನ ಡಯಾಬಿಟಿಸಿಗೆ ಟ್ರೀಟ್ಮೆಂಟ್ನ ತೊಗೋತಾ ಇರ್ತಾರೆ. ಸೊ ನಮ್ಮ ದೇಶಕ್ಕೆ ಬಂತು ಅಂದರೆ ತುಂಬ ಜನರಿಗೆ ಖುಷಿ ಆಗುತ್ತೆ. ಅದು ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ, ಎಷ್ಟು ಬೇಗ ಬರುತ್ತೆ ಗೊತ್ತಿಲ್ಲ, ಒಟ್ಟಿಗೆ ಕ್ಯೂರನ್ನು ಕಂಡುಹಿಡಿದಿರಂತೆ. ಸೊ ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಇದೆ ಮೊದಲ ಬಾರಿಗೆ ಬಾಟ್ ಸಮ್ಮಿಟ್ ಆಗ್ತಾ ಇದೆ ಆಯಿತಾ. ನೀವೇನಾದರೂ ಟ್ರೇಡರ್ ಆಗಿದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಯೂಸ್ ಆಗ್ಬೋದು. ಭಾರತ್ ಆಪ್ಷನ್ ಟ್ರೇಡರ್ಸ್ ಸಮಿಟ್ ಅಂತ. ಸೊ ಇದು ಜೂನ್ 16ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಇರುತ್ತಂತೆ BR ಅಂಬೇಡ್ಕರ್ ಭವನಲ್ಲಿ. ಸೊ ನೋಡಿ, ಇಂಟ್ರೆಸ್ಟ್ ಇರೋರು ಒಂದು ಸಲ ಚೆಕ್ ಮಾಡಿ ನೋಡಿ. ನಮ್ಮ ಕನ್ನಡಿಗರೇ ನಡೆಸ್ಕೊಡ್ತಾ ಇರುವಂಥ ಈವೆಂಟ್ ಅಂತೆ. ಸೊ ಇದೊಂದು ಇನ್ಕ್ಲೂಡ್ ಮಾಡೋಣ ಅಂದ್ಕೊಂಡೆ ಟೆಕ್ ನ್ಯೂಸಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 16 ಜೊತೆಗೆ iOS 18 ಏನು ಬರುತ್ತೆ ನೆಕ್ಸ್ಟು, ಅದರಲ್ಲಿ ನಾವು ಹೋಮ್ ಸ್ಕ್ರೀನಲ್ಲಿ ಐಕಾನ್ದು ಕಲರನ್ನು ಚೇಂಜ್ ಮಾಡ್ಬೋದಂತೆ. ಕಸ್ಟಮೈಸೇಷನ್ ಕೊಡ್ತಾ ಇದ್ದಾರೆ. ಓ ಮೈ ಗಾಡ್, ಈ ರೀತಿ ಆ್ಯಂಡ್ರಾಯ್ಡಲ್ಲಿ ಯಾವುದೋ ಕಾಲದಲ್ಲಿ 10 ವರ್ಷ ಮುಂಚೆನೇ ಮಾಡ್ಬೋದಾಗಿತ್ತು. ಫೈನಲಿ ಆಪಲ್ನವರು iOS 18ನಲ್ಲಿ ಕಸ್ಟಮೈಸೇಷನ್ನ ಈ ಐಕಾನ್ಗಳಿಗೆ ತರ್ತಾವ್ರೆ. ಐಕಾನ್ ಯಾವುದೋ ಕಾಲದಿಂದ ನಾವು ಆ್ಯಂಡ್ರಾಯ್ಡಲ್ಲಿ ಐಕಾನ್ನೇ ಚೇಂಜ್ ಮಾಡ್ಬೋದು. ಓ ಮೈ ಗಾಡ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವೋಡಾಫೋನ್ ಮತ್ತು ಐಡಿಯಾದವರು ನೆಟ್ಫ್ಲಿಕ್ಸ್ ಜೊತೆ ಒಂದು ಹೊಸ ಪ್ಲ್ಯಾನನ್ನು ತೊಗೊಂಬಂದಿದ್ದಾರೆ. 998 ರೂಪಾಯಿ ಮತ್ತು 1399 ರೂಪಾಯಿ ಪ್ಲ್ಯಾನು. 998 ರೂಪಾಯಿದು 70 ದಿನದ್ದು ವ್ಯಾಲಿಡಿಟಿ, 1.5 GB ಡಾಟಾ ಸಿಗುತ್ತೆ ನಿಮಗೆ. 1399 ರೂಪಾಯಿಂದು ನಿಮಗೆ 84 ದಿನಗಳ ವ್ಯಾಲಿಡಿಟಿ ಸಿಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 3 ತಿಂಗಳು ಆಯಿತಾ, 2.5 GB ಡಾಟಾ ಸಿಗುತ್ತೆ ನಿಮಗೆ ಇದರಲ್ಲಿ. ಸೊ ನನಗನ್ನಿಸ್ದಂಗೆ 1399 ರೂಪಾಯಿ ಪ್ಲ್ಯಾನೇ ವರ್ತ್ ಅಂತ ಅನಿಸುತ್ತೆ. ಪ್ಲಸ್ ನೆಟ್ಫ್ಲಿಕ್ಸ್ ಬೇರೆ ಸಿಗುತ್ತೆ ನಿಮಗೆ. ನೆಟ್ಫ್ಲಿಕ್ಸು ಬೇಸ್ ಪ್ಲ್ಯಾನ್ ಆಯಿತಾ, ನಿಮಗೆ ಫುಲ್ ಪ್ರೀಮಿಯಂ ಪ್ಲ್ಯಾನ್ ಎಲ್ಲ ಕೊಡಲ್ಲ, ಎಕ್ಸ್ಪೆನ್ಸಿವ್ ಆಯಿತಾ. ಈ ನೆಟ್ಫ್ಲಿಕ್ಸಿಂದು ಮಂತ್ಲಿ ಸಬ್ಸ್ಕ್ರಿಪ್ಷನ್ನು ಜೊತೆ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ವಿಷಯ ನೋಡಿ, ವಿ ಸಿಮ್ಮನ್ನು ಯೂಸ್ ಮಾಡೋರು ಇದನ್ನು ಈ ಪ್ಲ್ಯಾನ್ಗಳನ್ನ ಹಾಕಿಸ್ಕೊಬೋದು ನೆಟ್ಫ್ಲಿಕ್ಸ್ ಬೇಕು ಅಂದರೆ. ಹಂಗಂತ ಈ ಪ್ಲ್ಯಾನ್ ಕೊಡ್ತಾ ಇದ್ದಾರೆ ಅಂತ ಬೇರೆ ಸಿಮ್ಮಿಂದ ಇದಕ್ಕೆ ಸ್ವಿಚ್ ಆಗೋದು ನಂಗೆ ಅನ್ನಿಸ್ತಂಗೆ ವರ್ತ್ ಅಂತ ಅನಿಸಲ್ಲ. ಇತ್ತೀಚೆಗಂತೂ ಎಲ್ಲ ನೆಟ್ವರ್ಕ್ ಪ್ರೊವೈಡರ್ಗಳು ಕೂಡ ಈ ಥರ ಒಂದಲ್ಲ ಒಂದು ಆಫರ್ನ ಕೊಡ್ತಾನೆ ಇರ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯೂಟ್ಯೂಬಲ್ಲಿ ಈ ಒಬ್ಬ ವ್ಯಕ್ತಿ ಇವರು ಹೆಂಗೆ ಅಂದರೆ ಹ್ಯಾಕರ್ಸ್ಗಳಿವರು. ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಸುಮಾರು 10-11 ವರ್ಷಗಳ ಮುಂಚೆ ಒಂದು ಬಿಟ್ಕಾಯಿನ್ ವಾಲೆಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಕ್ ಮಾಡಿರ್ತಾರೆ. ಬಟ್ ಆ ಪಾಸ್ವರ್ಡ್ ಮರ್ತ್ಕೊಂಡಿರ್ತಾರೆ ಆಯಿತಾ. ಒಂದು ಯಾವುದೋ ಅಪ್ಲಿಕೇಶನ್ ಮುಖಾಂತರ ಪಾಸ್ವರ್ಡ್ನ ಜನ್ರೇಟ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಅದು ಮರ್ತ್ಕೊಂಡ್ಬಿಟ್ಟಿರ್ತಾರೆ ಪಾಸ್ವರ್ಡ್ನ. ಸೊ ಏನಾಗಿದೆ, 11 ವರ್ಷದಿಂದ ಹಂಗೆ ಬಿದ್ದಿತ್ತಂತೆ. ಸುಮಾರು $3 ಮಿಲಿಯನ್, 24 ಕೋಟಿ ಬೆಲೆ ಬಾಳುವಂಥ ಬಿಟ್ಕಾಯಿನ್ ಅದರೊಳಗಿತ್ತಂತೆ. ಇವರು ಆ ಒಂದು ಪಾಸ್ವರ್ಡ್ನ ಕ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ ಆಯಿತಾ. ಇವರಿಗೆ ಎಷ್ಟು ದುಡ್ಡು ಕೊಟ್ಟರು, ಮೋಸ್ಟ್ಲಿ ಒಂದು 2-3 ಕೋಟಿ ಕೊಟ್ಟಿರ್ತಾನೆ ಪಾಸ್ವರ್ಡ್ ಕ್ರ್ಯಾಕ್ ಮಾಡೋಕ್ಕೆ ನಂಗೆ ಅನ್ನಿಸ್ತಂಗೆ. ಅದು ಯೂಟ್ಯೂಬ್ ವೀಡಿಯೋ ಫುಲ್ ಅಪ್ಲೋಡ್ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆನ್ನೆ ಕೂತ್ಕೊಂಡು ಫುಲ್ ನೋಡ್ತಾ ಇದ್ದೆ ಒಂದು ವೀಡಿಯೋನ, ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಬೇಕಾದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವರ ಗ್ಯಾಲಕ್ಸಿ ವಾಚ್ಗೂ ಸಹ AI ಫೀಚರ್ನ ಆ್ಯಡ್ ಮಾಡ್ತಾ ಇದ್ದಾರೆ. AI ಪವರ್ಡ್ ಹೆಲ್ತ್ ಟ್ರ್ಯಾಕಿಂಗ್ ಎಲ್ಲ ಮಾಡುತ್ತಂತೆ. ಲಿಟ್ರಲಿ ಈಗಂತೂ ಯಾವ ವಸ್ತು ತಗೊಳ್ಳಿ ಅದ್ರ ಮೇಲೆ AI ಅಂತ ಹಾಕಿರ್ತಾರೆ. ನೀವೇನೇ ತೊಗೊಳ್ಳಿ AI ಅಂತ ಹಾಕಿರ್ತಾರೆ. ನೆಕ್ಸ್ಟು ನೀವೊಂದು ಶರ್ಟ್ ತೊಗೊಂಡ್ರು ಕೂಡ ಅದ್ರ ಮೇಲೆ AI ಪವರ್ಡ್ ಶರ್ಟ್ ಅಂತ ಹಾಕ್ಬೋದೇನೋ. AI ಪವರ್ಡ್ ಲೈಟ್ಸ್ ಅಂತ, ಲೈಟ್ಸ್ ಆಲ್ರೆಡಿ ಬಂದಿರುತ್ತೆ. ಎಲ್ಲದಕ್ಕೂ AI ಹಾಕ್ತಾರೆ ನೋಡ್ತೀನಿ. ನೆಕ್ಸ್ಟ್ ಟೇಬಲ್ಗೂ AI ಅಂತ ಹಾಕ್ತಾರೆ.
ಏನಾದರೂ ಒಂದು ಎ ಇಂಟಿಗ್ರೇಟ್ ಮಾಡಬೇಕು ಎಲ್ಲ ಕಡೆಗೆ, ಆ ರೀತಿ ಎಲ್ಲ ಬ್ರ್ಯಾಂಡ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಮತ್ತೊಮ್ಮೆ ಎ ಐ ಟ್ರೂ ಕಾಲರ್ ಅವರು ಕೂಡ ಈ ಎ ಐ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ನಿಮ್ಮ ಜೊತೆ ಫೋನಲ್ಲಿ ಎ ಐ ವಾಯ್ಸ್ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ಡಿಟೆಕ್ಟ್ ಮಾಡುತ್ತಂತೆ ಒಂದು ಟ್ರೂ ಕಾಲರು. ಯಪ್ಪ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು OnePlus 13 ಕೆಲವೊಂದು ಸ್ಪೆಸಿಫಿಕೇಷನ್ ಲೀಕ್ ಆಗಿದೆ. ಇನ್ನೂ ಹೆಚ್ಚಿನ ಸ್ಪೆಸಿಫಿಕೇಷನ್, ಎಕ್ಸ್ಪೆಕ್ಟೆಡ್ ಪ್ರೈಸ್ ಕೂಡ ಅಷ್ಟೇ, ಸುಮಾರು ಒಂದು 65,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. 100 ವ್ಯಾಟಿಂದು ಚಾರ್ಜಿಂಗ್ ಸಿಗುತ್ತೆ ನಮಗೆ, 2K 120 Hz ಕರ್ವ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 8 Gen 4, ಟೆಲಿಫೋಟೋ ಮ್ಯಾಕ್ರೋ ಲೆನ್ಸು, ಜೊತೆಗೆ IP ರೇಟಿಂಗ್ನೆಲ್ಲ ಕೊಡ್ತಾರೆ. ಬೆಟರ್ IP ರೇಟಿಂಗ್ ಇರುತ್ತಂತೆ, ಮೋಸ್ಟ್ಲಿ IP69 ಕೊಡ್ತಾರಾ ಗೊತ್ತಿಲ್ಲ. ಆಮೇಲೆ ಏನೋ ಅಲ್ಟ್ರಾಸಾನಿಕ್ ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ, ಇದು ಏನಂತ ಗೊತ್ತಿಲ್ಲ, ಯೂನಿಕ್ ಫೀಚರ್ ಇರ್ಬೋದು, ಕಾದು ನೋಡೋಣ ಆಯಿತಾ. ಗ್ರೀನ್ ಲೈನ್ ಇಶ್ಯೂ ಬಂದಿಲ್ಲ ಅಂದರೆ ಸಾಕಪ್ಪ, ಲಾಂಚ್ ಮಾಡಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಹಾನರ್ ಅವರು ಹಾನರ್ 200 ಅಂತ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಅಮೆಝಾನ್ ಇಂಡಿಯಾ ಪೇಜಲ್ಲಿ ಲಾಂಚ್ ಆಗಿ ಬಂದಿದೆ ಆಯಿತಾ, ಕಮಿಂಗ್ ಸೂನ್ ಅಂತ. AI ದಟ್ ಅಂಡರ್ಸ್ಟ್ಯಾಂಡ್ಸ್ ಯು, ಕ್ಯಾಮರಾಸ್ ದಟ್ ಅಮೇಜ್ ಯು, ಎಲ್ಲ ಅದಕ್ಕೂ AI. ಎಲ್ಲಿ ನೋಡಿದ್ರು AI. ನನಗೊಂದು ತಲೆ ಕೆಟ್ಟೋಗಿದೆ ಗುರು, AI ಅಂತ ಆಗ್ತಾರೆ ಬಟ್ ಒಳಗಡೆ ಅಂಥದ್ದು ಏನೂ ಇರಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ರಿಯಲ್ಮಿನವರು ಮೊನ್ನೆ ರಿಯಲ್ಮಿ GT60 ಸ್ಮಾರ್ಟ್ಫೋನ್ನ ನಮ್ಮ ದೇಶದಲ್ಲಿ ಲಾಂಚ್ ಮಾಡಿದ್ರು. ಒಂದು ಒಳ್ಳೆ ಫೋನು, ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್. ಇದೀಗ ಗ್ಲೋಬಲ್ ಆಗಿ ರಿಯಲ್ಮಿನವರು GT6 ಅಂತ ಇನ್ನೊಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಈ ಫೋನ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಇದೆಯಂತೆ. ಈ ಸ್ನ್ಯಾಪ್ಡ್ರ್ಯಾಗನ್ 7+ Gen 3ಗೂ ಸ್ನ್ಯಾಪ್ಡ್ರ್ಯಾಗನ್ 8S Gen 3ಗೂ ಮೇಜರ್ ಡಿಫ್ರೆನ್ಸ್ ಇಲ್ಲ. ಪರ್ಫಾರ್ಮೆನ್ಸ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಆಯಿತಾ. ಇದನ್ನು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ, ಬಟ್ ಮೋಸ್ಟ್ಲಿ ಕ್ಯಾಮ್ರಾ ಚೇಂಜ್ ಮಾಡೋ ಅಥವಾ ಬೇರೆ ಇನ್ನೊಂದೇನೋ ಸ್ಪೆಸಿಫಿಕೇಷನ್ ಚೇಂಜ್ ಮಾಡೋ ಲಾಂಚ್ ಮಾಡ್ತಿರ್ಬೋದಾ ಅಂತೆಲ್ಲ ಒಂದು ಕಡೆ ಅನಿಸುತ್ತೆ. ಕಾದು ನೋಡೋಣ. ಒಟ್ಟಿಗೆ ಎರಡು ಸೇಮ್ ಪರ್ಫಾರ್ಮೆನ್ಸ್. ನಮ್ಮ ದೇಶದಲ್ಲಿ ರಿಯಲ್ಮಿ GT6 ಲಾಂಚ್ ಆದರೂ ಆಗ್ಬೋದು, ಆಗದೇ ಇರ್ಬೋದು, ಗ್ಲೋಬಲ್ ಆಗಂತೂ ಲಾಂಚ್ ಆಗ್ತಾ ಇದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಿವೋದವರು ವಿವೋ X Fold 3 Pro ಲಾಂಚ್ ಮಾಡ್ತಾ ಇದ್ದಾರೆ. ಜೂನ್ 6ನೇ ತಾರೀಕು ಈ ವಾರ ಲಾಂಚ್ ಆಗುತ್ತೆ. ಈ ಫೋನ್ ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ, ಹೆವಿ ಎಕ್ಸೈಟ್ ಆಗಿ ಕೂಡ ಇದ್ದೀನಿ. ಈ ಫೋಲ್ಡಬಲ್ಸ್ ಬಂದು ತುಂಬ ಸುಮಾರು ಒಂದು 3 ವರ್ಷ ಆಗಿ ಬಂತು, 3-4 ವರ್ಷ ಆಯಿತಾ ಅಂತ. ಸೊ ಇದೀಗ ಎಷ್ಟು ಅಡ್ವಾನ್ಸ್ ಆಗಿದೆ ಈ ಫೋಲ್ಡಬಲ್ಸ್ ಅಂತ ನಮಗೆ ಈ ಸಲ ಗೊತ್ತಾಗುತ್ತೆ ಈ ವರ್ಷ ಆಯಿತಾ. ಎಷ್ಟು ದಿನ ಅಷ್ಟೊಂದು ಸ್ಟೇಬಲ್ ಇರಲಿಲ್ಲ. ಲಾಸ್ಟ್ ಇಯರ್ ಕೊನೆ ಅಷ್ಟರಲ್ಲಿ ಒಂದು ಲೆವೆಲ್ಲಿಗೆ ಸುಮಾರಾಗಿ ಇರುವಂಥ ಫೋನ್ಗಳು, ಫೋಲ್ಡಬಲ್ ಫೋನ್ಗಳು ಬಂದವು. ಈ ಫೋಲ್ಡಬಲ್ ಹೆಂಗಿದೆ, ನಾನಂತೂ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು ಲಾವಾದವರು ಮೊನ್ನೆ ಲಾವಾ ಯುವಾ 5G ಅಂತ ಒಂದು ಫೋನ್ ಲಾಂಚ್ ಮಾಡಿದ್ರು. ಹೊಸ ಯೂನಿಸಾಕ್ ಪ್ರೊಸೆಸರ್ನ ಜೊತೆಗೆ ಇದನ್ನು ಲಾಂಚ್ ಮಾಡಿದ್ದಾರೆ. ಯೂನಿಸಾಕ್ T750 ಅಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 10,000 ರೇಂಜಲ್ಲಿ ಆಯಿತಾ. 10,000 ರೇಂಜಲ್ಲಿ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಇದು. ಇದನ್ನು ಬರೀ 9,500 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ಅಂಥದ್ದು ಸ್ಕೋರ್ ಬಂದ್ಬಿಟ್ಟು 3,60,000 ಕೊಡುತ್ತೆ. ಲಿಟ್ರಲಿ ಈ ಪ್ರೈಸ್ ರೇಂಜಿಗೆ ಪರ್ಫಾರ್ಮೆನ್ಸು ಬೆಂಕಿ. 4 GB ರ್ಯಾಮ್ ವೇರಿಯಂಟ್ ಅಂತೆ. UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ, 50 MP ಕ್ಯಾಮ್ರಾ, 18 ವ್ಯಾಟಿನ ಚಾರ್ಜಿಂಗು, HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅಂದರೆ ಫುಲ್ HD ಕೊಡ್ಬೋದಾಗಿತ್ತು. ಪಂಚೋಲು 90 Hz ರಿಫ್ರೆಶ್ ರೇಟ್ ಇದೆ. ಸೊ ಪರವಾಗಿಲ್ಲ. ಗ್ಲಾಸ್ ಬ್ಯಾಕ್ ಡಿಸೈನ್ ವಿತ್ ಮ್ಯಾಟ್ ಫಿನಿಶ್ ಅಂತೆ, ಗ್ಲಾಸ್ ಬ್ಯಾಕ್ ಡಿಸೈನು. ಸೊ ನೋಡಿ, ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ತರಿಸ್ತೀನಿ. 9,500 ರೂಪಾಯಿಗೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.